ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ನೋಡ್ತಾ ಇದ್ದೀರಿ ಅಗ್ನಿ ಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾಸರಣಿಯ 41ನೇ ಭಾಗವನ್ನು. ಕತೆಗೋಗೋಣ. ದಯಾನಂದ್ ಮನೆಯ ಮೇಲೆ ಲೋಕಾಯುಕ್ತರ ದಾಳಿ ನಡೆದ ಸುದ್ದಿ ಕ್ಷಣಾರ್ಧದಲ್ಲಿ ಮಾಧ್ಯಮಗಳಿಗೆ ತಲುಪಿತ್ತು. ಟಿವಿ ಚಾನೆಲ್ಗಳಲ್ಲಿ ಉದ್ಯಮಿಯೊಬ್ಬರ ಮನೆಯಲ್ಲಿ ಭಾರೀ ದಾಳಿ ಎಂದು ಬ್ರೇಕಿಂಗ್ ನ್ಯೂಸ್ ಹರಿದಾಡುತ್ತಿತ್ತು. ದಯಾನಂದ್ ಅವರ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿ ಕಾಣುತ್ತಿತ್ತು. ಕೋಣೆಯೊಳಗೆ ಇಡಲಾಗಿದ್ದ ಕೆಲ ಪೇಪರ್ಗಳು, ಲೆಕ್ಕಪತ್ರಗಳು ಅವರ ಕಣ್ಣಿಗೆ ಬಿದ್ದವು. ಅವುಗಳಲ್ಲಿ ಒಂದೆರಡು ಕಾಗದಗಳು ಯಾರಿಗೂ ಕಾಣಬಾರದಂತಹ ರಹಸ್ಯ ಮಾಹಿತಿಗಳನ್ನು ಹೊಂದಿದ್ದವು. ಅವರ ಕೈಗಳು ಸ್ವಲ್ಪ ನಡುಗಿದವು. ಇನ್ನೊಂದೆಡೆ ನಗರದ ಹೊರವಲಯದಲ್ಲಿ ಕಾರಿನಲ್ಲಿ ಕುಳಿತಿದ್ದ ಗೌತಮ್ ತನ್ನ ಲ್ಯಾಪ್ಟಾಪ್ ತೆರೆಯುತ್ತಾ, ಇದೀಗ ಆಟ ಶುರುವಾಗಿದೆ ದಯಾನಂದ್, ನೀನು ಬಿತ್ತಿದ ಬಿತ್ತನೆಗೆ ಇನ್ನೂ ಫಲ ಬರಲಿದೆ ಎಂದು ತನ್ನೊಳಗೆ ನಗೆ ಬೀರಿದ. ಗೌತಮ್ ಕಾರಿನ ಹಿಂಬದಿ ಸೀಟಿನಲ್ಲಿ ಕುಳಿತಿದ್ದ. ಲ್ಯಾಪ್ಟಾಪ್ ಪರದೆಯ ಮೇಲೆ ಕಣ್ಣು ನೆಟ್ಟಿದ್ದ ಅವನ ಮನಸ್ಸು ಅತ್ಯಂತ ಶಾಂತವಾಗಿತ್ತು. ಆದರೆ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದ ಚತುರ ನೋಟ ಯಾರಿಗಾದರೂ ಭಯ ಹುಟ್ಟಿಸುವಂತಿತ್ತು. ಗೌತಮ್ನ ಮೊಬೈಲ್ಗೆ ಅನ್ನೋನ್ ನಂಬರ್ ಒಂದರಿಂದ ಬಂದ ಮೆಸೇಜ್ ನೋಡಿ ಅವನ ಕಣ್ಣುಗಳಲ್ಲಿ ಹೊತ್ತಿದ್ದ ಕಿಡಿ ಇನ್ನಷ್ಟು ಧಗಿಸಿತು. ಸ್ಟೆಪ್ 1 ಕಂಪ್ಲೀಟ್. ಹಿ ಈಸ್ ಪ್ಯಾನಿಕಿಂಗ್. ಅವನ ತುಟಿಯ ತುದಿಯಲ್ಲಿ ಚಳಿಗಟ್ಟಿದ ನಗು ಮೂಡಿತ್ತು. ಇದೀಗ ನಿಜವಾದ ಆಟ ಶುರುವಾಗಿದೆ. ದಯಾನಂದ್, ನೀನು ನನ್ನನ್ನು ಕೆಣಕಬಾರ್ದಿತ್ತು. ಅವಳು ನನ್ನ ಹೆಂಡತಿ. ಅವಳ ಹತ್ರ ಹೋಗೋ ಸಾಹಸ ಮಾಡಿದ ನೀನು ತಕ್ಕ ಶಿಕ್ಷೆ ಅನುಭವಿಸಲೇಬೇಕು ಎಂದು ತನ್ನೊಳಗೆ ಗುನುಗಿದ. 3 ತಿಂಗಳ ಹಿಂದೆ. ಆ ದಿನ ಬೆಳಿಗ್ಗೆ ಪ್ರಣತಿ ಆಫೀಸಿನಲ್ಲಿ ಫೈಲ್ಗಳನ್ನು ಪರಿಶೀಲಿಸುತ್ತಾ ಕುಳಿತಿದ್ದಳು. ಅಚಾನಕ್ಕಾಗಿ ಬಂದ ದಯಾನಂದ್ ಮಾತಿನಲ್ಲಿ ಸಿಹಿ ತುಂಬಿ ತುಟಿ ಬಿರಿಯುತ್ತಾ ಅವಳ ಮುಂದೆ ಕುಳಿತರು. ಅವಳು ಕೂಡ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸಿದ್ದಳು. ಅವರ ಕಣ್ಣುಗಳಲ್ಲಿದ್ದ ಉದ್ದೇಶ ಅರ್ಥವಾಗಿರಲಿಲ್ಲ ಅವಳಿಗೆ. ಪ್ರಣತಿ ಎಂದು ದಯಾನಂದ್ ಮೃದು ಸ್ವರದಲ್ಲಿ ಮಾತನ್ನು ಶುರು ಮಾಡಿದರು. ನಿನ್ನ ತಂದೆ ಭಾರ್ಗವ್ ನನ್ನ ಆತ್ಮೀಯ ಸ್ನೇಹಿತ. ಏನೋ ಒಂದು ಅಚಾನಕ್ಕಾಗಿ ನಡೆದ ಒಂದು ಸಣ್ಣ ತಪ್ಪಿಗೆ ಸಂಬಂಧವನ್ನೇ ಕಳ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಪುಟ್ಟ? ಏನೋ ಆದದ್ದು ಆಗೋಯ್ತು. ಎಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ನೀನು ಅರ್ಜುನ್ನ ಕ್ಷಮಿಸಿ ಅವನಿಗೂ ಒಂದು ಅವಕಾಶ ಕೊಡೋದು ಒಳ್ಳೇದಲ್ವಾ? ನೀನು ಹುಟ್ಟಿದಾಗಲೇ ನೀನು ಅವನು ಗಂಡ ಹೆಂಡತಿ ಅಂತ ನಿರ್ಧಾರ ಮಾಡಿದ್ವಿ, ನಾನು ಮತ್ತು ಭಾರ್ಗವ್. ಈಗ ಆ ಮಾತು ನಿಲ್ಲೋದು ಬೇಡ ನೋಡು. ಏನೋ ಉಪ್ಪು ಹುಳಿ ಖಾರ ತಿನ್ನೋ ವಯಸ್ಸು, ದುಡುಕ್ಬಿಟ್ಟಿದ್ದಾನೆ ಎಂದು ಹೇಳಿ ಮಾತನ್ನು ನಿಲ್ಲಿಸಿದರು. ಪ್ರಣತಿ ಸಾವಧಾನವಾಗಿ ಅವರ ಮಾತುಗಳನ್ನೇ ಕೇಳುತ್ತಿದ್ದಳು. ಮನದಲ್ಲಿ ದಾವಾಗ್ನಿ ಉರಿಯುತ್ತಿದ್ದರೂ ಮುಖದ ಮೇಲೆ ಗಂಭೀರ ಭಾವ ಹೊತ್ತಿದ್ದಳು. ನೀನೀಗ ದಿಕ್ಕು ದೆಸೆ ಇಲ್ದೋಳು. ನಿನಗೆ ಮೋಸ ಮಾಡಿದ ಆ ರಾಘವ್ ಮತ್ತು ಅವನ ಕುಟುಂಬವನ್ನು ನೀನು ಎಂದಿಗೂ ಕ್ಷಮಿಸೋದಿಲ್ಲ. ಅದು ತಿಳಿದಿರೋ ವಿಷಯ. ಹೆಣ್ಣೊಬ್ಬಳೇ ಈ ಸಮಾಜದಲ್ಲಿ ಒಬ್ಬಂಟಿಯಾಗಿ ಬದುಕೋದು ಕಷ್ಟ. ಒಂದು ಗಂಡನ ಆಸರೆ ಇದ್ದರೆ ಹೇಗೆ ಬೇಕಾದರೂ ಬದುಕ್ಬೋದು. ನೋಡು, ಆ ರಾತ್ರಿ ಏನು ನಡೀತು ಅಂತ ನಮಗೂ ಗೊತ್ತಿಲ್ಲ. ನೀನು ಹೇಳೋ ಮಾತಿನ ಪ್ರಕಾರ ನಿನಗೂ ಕೂಡ ಗೊತ್ತಿಲ್ಲ. ಯಾರು ಗೊತ್ತೋ, ಮದುವೆ ಆದೋನು ಫಸ್ಟ್ ನೈಟ್ ಮಾಡ್ಕೊಳ್ಳದೆ ಇರ್ತಾನಾ? ಕೊನೆಯ ವಾಕ್ಯವನ್ನು ಒತ್ತಿ ಹೇಳಿದರು. ಪ್ರಣತಿಯ ಸಹನೆಯ ಕಟ್ಟೆ ಹೊಡೆದಿತ್ತು. ಮಿಸ್ಟರ್ ದಯಾನಂದ್, ನನ್ನ ತಂದೆ ಒಂದು ಕಾಲದಲ್ಲಿ ನಿಮ್ಮ ಸ್ನೇಹಿತರಾಗಿದ್ದರು ಅಂತ ಸೈಲೆಂಟ್ ಆಗಿದ್ದೀನಿ. ಒಂದು ಕ್ಷಣ ನನ್ನ ಕಣ್ಮುಂದ್ಗಡೆ ಇದ್ದರೂ ಪರಿಣಾಮ ನೆಟ್ಗಿರಲ್ಲ. ಕೋಪದಲ್ಲಿ ಕನಲಿದಳು ಪ್ರಣತಿ. ನಿಜ ಯಾವಾಗಲೂ ಕಹಿಯಾಗೇ ಇರುತ್ತೆ ಪ್ರಣತಿ. ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡು ಮಾತ್ರಕ್ಕೆ ಸತ್ಯ ಸುಳ್ಳಾಗಲ್ಲ ಅಲ್ವಾ? ಮರೆಯಲ್ಲಿ ನಡೆದ ಈ ಮದುವೆನ ಜಗಜ್ಜಾಹೀರ್ ಮಾಡಿ ನಿನ್ನ ಮಾವನ ಮರ್ಯಾದೆ ಕಳೆಯೋಕ್ಕೆ ನನಗೆ ನಿಮಿಷ ಸಾಕು. ತಿಳಿದಿರೋ ಹುಡುಗಿ ಅಂತ ಮನ ಓಲೈಸೋ ಪ್ರಯತ್ನ ಮಾಡಿದೆ ಅಷ್ಟೆ. ಮಾತು ಬಗ್ಗಿಲ್ಲ ಅಂದರೆ ತೋರಿಸ್ಬೇಕಾಗತ್ತೆ ಈ ದಯಾನಂದ್ ಯಾರು ಅಂತ. ಕುಹುಕ ನಗು ನಕ್ಕನು. ಮೇಡಮ್ ಕರೆದ್ರಾ ಎಂದು ಬಂದನು ವಿವೇಕ್. ಪ್ರಣತಿಯ ಮುಖದ ಮೇಲಿನ ಉಗ್ರ ರೂಪ ಅವನಿಗೆ ಎಲ್ಲ ವಿವರವನ್ನು ವಿವರಿಸಿತ್ತು. ಹೇ ಮಿಸ್ಟರ್, ನಿಮ್ಮನ್ನು ಯಾರು ಬಿಟ್ಟಿದ್ದು? ಅಫಿಷಿಯಲ್ ಮೀಟಿಂಗ್ ಏನಿದ್ರು ಕಾನ್ಫರೆನ್ಸಲ್ಲಿ ನಡೆಯೋದು. ನೀವು ಅಲ್ಲಿ ವೇಟ್ ಮಾಡಬೇಕಿತ್ತು. ಸೆಕ್ಯೂರಿಟಿ ಎಂದು ಕರೆದಾಗ ದಯಾನಂದ್ ಮೈ ಉರಿದು ಹೋಯಿತು. ಹೇ ಯು ಬ್ಲಡಿ ಬೆಗ್ಗರ್,
ನಾನು ಯಾರಂತ ಗೊತ್ತಾ? ಕೋಪಕ್ಕೆ ದಯಾನಂದ್ ಕಣ್ಣುಗಳು ಕೆಂಡವಾದವು. ದವಡೆಯ ಬಳಿ ನಾಲಿಗೆ ತೀಡಿದ ವಿವೇಕ್ ಸ್ಲೀವನ್ನು ಹಿಂದಕ್ಕೆ ತಳ್ಳುತ್ತಾ ಅವನ ಮುಂದೆ ಬಂದು ನಿಂತನು. ಅವನ ನಿಲುವಿಗೆ ದಯಾನಂದ್ ಕ್ಷಣ ಬೆದರಿದರು. ಯಾರಯ್ಯ ನೀನು? ನಮ್ಮ ತಂಗಿ ಮುಂದೆ ನಿಂತ್ಕೊಂಡು ಭಿಕ್ಷೆ ಬೇಡ್ತಾ ಇರೋ ನೀನು ನಿಜವಾದ ಬೆಗ್ಗರ್. ಗಡುಸಾಗಿ ಹೇಳಿ ಪ್ರಣತಿ ದಿಕ್ಕು ದೆಸೆ ಇಲ್ಲದವಳು ಎನ್ನುವ ದಯಾನಂದ್ ಮಾತಿಗೆ ಎಳ್ಳು ನೀರು ಬಿಟ್ಟು ಬಿಟ್ಟಿದ್ದನು ಕ್ಷಣದಲ್ಲಿ. ಹೋ, ತಂಗಿ ಅಂತ ಹೇಳ್ಕೊಂಡು ಅವಳ ಆಸ್ತಿನ ಲಪಟಾಯಿಸೋಕೆ ಬಂದಿದ್ಯಾ? ಹೇಯ್, ಯಾರೋ ನೀನು? ಗದರುವಂತೆ ಕೇಳಿದರು ದಯಾನಂದ್. ಬೋಲ್ಟ್ ಹಾಕಿ ಬಂದು ಅವರ ಮುಂದೆ ಗತ್ತಾಗಿ ನಿಂತವನ ನೋಡಿ ಅವರಿಗೆ ನೆಲವೇ ಕುಸಿದ ಹಾಗೆ ಭಯವಾದರೂ ಹೇಗೋ ಸಂಭಾಳಿಸಿ ನಿಂತಿದ್ದರು. ಆಸ್ತಿ ಆಸೆಗೆ ಸಂಬಂಧಗಳನ್ನ ಸೃಷ್ಟಿಸೋದು ನಿನ್ನಂಥ ಕಚಡ ನನ್ನ ಮಕ್ಕಳು. ನಾನಲ್ಲ, ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ. ಆದರೆ ನಾನು ಬದುಕಿರೋವರೆಗೂ ಅವಳ ಮೈನ ಒಂದು ರೋಮ ಕೂಡ ಯಾವನ್ನೂ ಸೋಕೋಕ್ಕಾಗಲ್ಲ. ಈಗಿಲ್ಲಿಂದ ಹೋಗಿಲ್ಲ ಅಂದರೆ ಈ ರೂಮಲ್ಲಿ ನಮ್ಮ ಮೂವರ ಮಧ್ಯೆ ನಡೆದ ಈ ಮಾತುಕತೆ ಹೊರಗೆ ರೋಡಲ್ಲಿ ನಡೆಯುತ್ತೆ. ನನ್ನ ಮಗನೇ ನಾಯಿಗಟ್ಟಾಡಿಸ್ಕೊಂಡು ಹೊಡೆದಂಗೆ ಹೊಡಿತೀನಿ. ಸೊಂಟದ ಮೇಲೆ ಕೈಯಿಟ್ಟು ಹೇಳಿದ. ಏನು ಗುಂಡಾಗಿರಿ ಮಾಡ್ತಾ ಇದೆಯಾ? ಹೆದರಿದರೂ ಸೊಕ್ಕು ಬಿಡದ ಮನುಷ್ಯ. ಅವನ ಮೇಲೇರಿ ಹೋಗುತ್ತಿದ್ದವನನ್ನು ತಡೆದಳು ಪ್ರಣತಿ. ವಿವೇಕಣ್ಣ, ಇಂಥ ಕೆಟ್ಟ ಮನುಷ್ಯರನ್ನ ಮುಟ್ಟಿ ನೀವ್ಯಾಕೆ ಮೈಲಿಗೆ ಆಗ್ತೀಯಾ? ಬಿಡು, ಅನಾಗರಿಕರ ಮುಂದೆ ಮೌನವಾಗಿ ಇದ್ಬಿಡಬೇಕು ಎಂದು ಅವನನ್ನು ಸಮಾಧಾನಿಸಿದವಳು. ಮಿಸ್ಟರ್ ದಯಾನಂದ್, ಪ್ಲೀಸ್ ಹೊರಡಿ ಎಂದು ಹೇಳಿದಳು. ಒಮ್ಮೆ ಅವಳನ್ನು ತೀಕ್ಷ್ಣವಾಗಿ ನೋಡಿದ ದಯಾನಂದ್ ದುರ್ದಾನ ತೆಗೆದುಕೊಂಡವರಂತೆ ಅಲ್ಲಿಂದ ಹೊರಟು ಹೋದರು. ಮನೆಗೆ ಬಂದ ದಯಾನಂದ್ ಪ್ರಣತಿಯ ಮೇಲಿನ ಕೋಪವನ್ನು ಹೆಂಡತಿಯ ಮೇಲೆ ತೀರಿಸಿಕೊಂಡಿದ್ದರು. ಕೊನೆಗೆ ಮನೆಯ ಆಳುಗಳೇ ಹೆದರುತ್ತಾ ಬಂದು ನರ್ಮದಾರನ್ನು ಬಿಡಿಸಿದ್ದರು. ಬಿದ್ದ ಏಟುಗಳು ಬಾಸುಂಡೆಯಾಗಿ ಕೆಂಪಾಗಿದ್ದವು. ಮೈಯೆಲ್ಲ ನೀಲಿಗಟ್ಟಿಬಿಟ್ಟಿತ್ತು. ಬಾಲ್ಕನಿಯ ಕಾರ್ನರಲ್ಲಿ ಶತಪಥ ಹಾಕುತ್ತಿದ್ದರು ದಯಾನಂದ್. ಅಪ್ಪ, ಏನಾಗಿದೆ ನಿಮಗೆ? ಆ ಹೆಂಗಸಿಗೆ ಅಷ್ಟೊಂದು ಹೊಡೆದ್ರಂತೆ. ಬಂದ ಮಗ ಹೆತ್ತ ತಾಯಿಯನ್ನು ಹೆಂಗಸು ಎಂದು ಪುಣ್ಯ ಕಟ್ಟಿಕೊಂಡಿದ್ದ. ಹಲ್ಲು ಕಡಿದ ದಯಾನಂದ್. ಆ ಸೊಕ್ಕಿದ ಪ್ರಣತಿ ಅದ್ಯಾವೊಂದು ಜೊತೆ ಸೇರಿ ನನ್ನೇ ಅವಮಾನ ಮಾಡಿಬಿಟ್ಲು. ಕೋಪದಲ್ಲಿ ಕುದಿದರು. ಪಪ್ಪ, ಅವಳ ರೆಕ್ಕೆಗಳನ್ನ ಕಟ್ ಮಾಡಿ ನಿಮ್ಮ ಕಾಲು ಮುಂದೆ ತಂದಾಕಿಲ್ಲ ಅಂದರೆ ನಾನು ನಿಮ್ಮ ಮಗ ಅರ್ಜುನ್ನೇ ಅಲ್ಲ ಎಂದವನ ಮೆದುಳಲ್ಲಿ ಮಾಸ್ಟರ್ ಪ್ಲ್ಯಾನ್ ಒಂದು ರೆಡಿಯಾಗುತ್ತಿತ್ತು. ವಿವೇಕ್, ನಾನು ನಿನ್ನನ್ನಿವತ್ತು ಸೋಲಿಸ್ಬಿಡ್ತೀನಿ, ನೋಡು ಬೇಕಿದ್ರೆ ಎನ್ನುತ್ತಾ ಕಾಳಗವಾಡುವ ಭಂಗಿಯಲ್ಲಿ ಕುಳಿತಳು ಪ್ರಣತಿ. ಹೋ ಪ್ರತು, ಪೂರ್ತಿಯಾಗಿ ತಯಾರಿರೋ ಹಾಗಿದೆ ಇವತ್ತು ಎಂದು ಅವಳತ್ತ ನೋಡಿ ರಸ್ತೆಯ ಮೇಲೆ ನೋಟ ನೆಟ್ಟನು. ನೀನು ತುಂಬ ಮಾತಾಡ್ತೀಯಾ ಅಂತ ಗೊತ್ತು. ಪೂರ್ವ ತಯಾರಿ ಇಲ್ಲದೆ ನಿನ್ನ ಬಳಿ ಗೆಲ್ಲೋಕ್ಕಾಗುತ್ತಾ? ಇಡೀ ರಾತ್ರಿ ಪ್ರಾಕ್ಟೀಸ್ ಮಾಡಿದ್ದೀನಿ ಗೊತ್ತಾ? ಒಬ್ಬು ಕುಣಿಸಿ ಹೇಳಿದಳು. ಪ್ರತು, ಒಂದು ಕಂಪ್ನಿ CEO ಕಣಮ್ಮ ನೀನು. ಹೀಗೆಲ್ಲ ಚೈಲ್ಡ್ ಆಗಿ ಆಡೋದೆಲ್ಲ ಅಷ್ಟು ಸರಿ ಇರಲ್ಲ. ಹೀಗೆ ಹೋಗ್ತಾ ಇರೋ ಮೀಟಿಂಗ್ ತುಂಬ ಇಂಪಾರ್ಟೆಂಟ್ ನಿನಗೆ. ಅಲ್ಲಿ ಹೋದ್ಮೇಲೆ ಅದೇನು ಕೇಳಬೇಕೋ ಅದ್ರ ಕಡೆ ಫೋಕಸ್ ಮಾಡು. ಅವಳ ತಲೆ ಮುಟಕಿದ. ಈಗದೆಲ್ಲ ಬಿಡು, ಹೇಳು. ನಾನು ಕೇಳೋ ಪ್ರಶ್ನೆಗಳಿಗೆ ಪಟ್ ಪಟ್ ಅಂತ ಉತ್ತರ ಕೊಡ್ತಾ ಇರಬೇಕು. ಚಿಟಕೆ ಹೊಡೆಯುತ್ತಾ ಹೇಳಿದಳು. ಆಯಿತು, ಕೇಳಮ್ಮ ಎಂದು ತಲೆಯಾಡಿಸಿ ಸಿಳ್ಳು ಹಾಕಿದನು. ಅವನತ್ತ ತಿರುಗಿ ಕಾಲು ಮಡಚಿ ಕುಳಿತವಳನ್ನು ಕಂಡು, ಹೇ, ನನ್ನ ಕಾರು, ನಿಮ್ಮಪ್ಪನ ಸೋಫಾ ಅಲ್ಲ ಗದರಿದನು ವಿವೇಕ್. ಹೇ ಹೋಗೋ ಎಂದು ಹೇಳಿದವಳು. ಮೊದಲನೇ ಪ್ರಶ್ನೆ, ಮಕ್ಕಳು ಆನ್ಲೈನ್ ಕ್ಲಾಸಲ್ಲಿ ಮ್ಯೂಟ್ ಬಟನ್ ಯಾಕೆ ಫೇವ್ರೇಟ್? ಕಣ್ಣು ಮಿಟಕಿಸಿದಳು. ಯಾಕಂದರೆ ಅಪ್ಪ ಅಮ್ಮನ ಸೌಂಡಂತೂ ಮ್ಯೂಟ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅವರೇ ಮ್ಯೂಟ್ ಆಗೋದು ಬೆಟರ್ ಅಂತ ಸಿಳ್ಳು ಹಾಕಿದನು. ಮೂಗ ಸಪ್ಪಗೆ ಮಾಡಿದವಳು ಮೂತಿ ತಿರುಗಿಸಿ ಇನ್ನೊಂದು ಎಂದಳು. ಹ್ಞೂ ನಡೀಲಿ ಅಮ್ಮವ್ರ ಚಿತ್ತ ಎಂದನು. ಮರದ ಮೇಲೆ ಕುಳಿತಿರೋ ಕೋತಿ ಹಠಾತ್ ಕೆಳಗೆ ಬಿದ್ದರೆ ಮಂಕಿ ಫಾಲ್. ಸೈಕಲ್ಗೆ ಬೆಲ್ ಹಾಕಬೇಕು. ಕಾರ್ ಹಾರ್ನ್ ನೋಡಿ ಜಲಸ್ ಸೈಕಲ್ ಆಗಬಾರ್ದು ಅಲ್ವಾ? ಶಾಲೆಯಲ್ಲಿ ಬೆಸ್ಟ್ ಎಕ್ಸಸೈಸ್ ಯಾವುದು? ಹೋಮ್ವರ್ಕ್ ಲಿಫ್ಟಿಂಗ್. ಆಫೀಸ್ ಕ್ಯಾಂಟೀನಲ್ಲಿ ಟೀ ಯಾಕೆ ಆಲ್ವೇಸ್ ಹಾಟ್ ಇರುತ್ತೆ? ಬಿಕಾಸ್ ಗಾಸಿಪ್ ಕೂಡ ಅಷ್ಟೇ ಹಾಟ್ ಇರುತ್ತಲ್ಲ.
ವೈ ಆಫೀಸ್ ಎ ಸಿ ಆಲ್ವೇಸ್ ಫೈಟ್ಸ್ ವಿತ್ ಹಸ್? ಬಿಕಾಸ್ ಎ ಸಿಗೆ ಚಿಲ್ ಮೂಡ್, ನಮಗೆ ಹಾಟ್ ಮೂಡ್. ಭುಜ ಹಾರಿಸಿದನು ವಿವೇಕ್. ಮೂತಿಯೂದಿಸಿದವಳು ತುಟಿ ತಿರುಗಿಸಿ ಅತ್ತ ತಿರುಗಿ ಕುಳಿತಳು. ಯಾಕಮ್ಮ ಪ್ರಣತಿ ಹೇಳಮ್ಮ ಸರಿಯಾಗಿ, ನಾನಿಲ್ಲಿ ಇರೋದೇ ಆನ್ಸರ್ ಹೇಳೋ ಸಲುವಾಗಿ. ಅವಳ ಕಾಲೆಳೆದನು ವಿವೇಕ್. ಅವಳ ಮುಖ ಬಲೂನ್ ಆಗಿತ್ತು. ನೋಡೀಗ ಗುಂಡ್ ಪಿನ್ ನನ್ನ ಕೈಯಲ್ಲೇ ಇದೆ ಎನ್ನುತ್ತಿರುವಾಗಲೇ ಭೀಕರ ಘಟನೆಯೊಂದು ಜರುಗಿ ಹೋಗಿತ್ತು. ಅವರಿಬ್ಬರನ್ನು ಹೊತ್ತ ಕಾರನ್ನು ಲಾರಿಯೊಂದು ಸವರಿಕೊಂಡು ಹೋಗಿ ಡಿವೈಡರ್ ಪಕ್ಕಕ್ಕೆ ತಳ್ಳಿತ್ತು. ಕ್ಷಣ ಮಾತ್ರದಲ್ಲಿ ನಡೆದು ಹೋದ ಘಟನೆಗೆ ವಿಚಲಿತನಾಗಿದ್ದ ವಿವೇಕ್ ತಲೆ ಸ್ಟೇರಿಂಗ್ ಮೇಲೆ ಗುದ್ದಿತ್ತು. ಸೀಟ್ ಬೆಲ್ಟ್ ತೊಟ್ಟಿದ್ದ ಕಾರಣ ಪ್ರಣತಿಯ ತಲೆಗೆ ಚೂರು ಏಟಾಗುತ್ತಷ್ಟೆ. ವಿವೇಕ್ ಕಣ್ಣು ಬಿಡುವ ಹೊತ್ತಿಗೆ ಆ ಲಾರಿ ಮಾಯವಾಗಿತ್ತು. ಶಾಕ್ಗೆ ಒಳಗಾಗಿದ್ದ ಪ್ರಣತಿ ಪ್ರಜ್ಞೆ ತಪ್ಪಿದ್ದಳು. ಓಡಿ ಬಂದ ಜನರು ಅವರನ್ನು ಪಾರು ಮಾಡಿ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದ್ದರು. ಪ್ರಜ್ಞೆ ತಪ್ಪಿದ ಪ್ರಣತಿಯನ್ನು ತನ್ನ ಕೈಗಳಿಂದ ಎತ್ತಿದ ವಿವೇಕ್ ಸ್ಟ್ರೆಚ್ಚರ್ ಮೇಲೆ ಮಲಗಿಸಿದ. ಅವನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಆ ಸಮಯದಲ್ಲಿ ತನಗಾದ ನೋವಿಗಿಂತ ಪ್ರಣತಿಯೇ ಮುಖ್ಯವಾಗಿದ್ದಳು ಅವನಿಗೆ. ರಕ್ತವನ್ನು ಒರೆಸಿ ಬ್ಯಾಂಡೇಜ್ ಮಾಡಿದ ಡಾಕ್ಟರ್ ಗಾಬರಿಯಿಂದ ಶಾಕ್ ಆಗಿದೆ ಅಷ್ಟೆ, ಈಗ ರೆಸ್ಟ್ ಕೊಡಿ, ಸ್ಲೋಲಿ ರಿಕವರ್ ಆಗ್ತಾರೆ ಎಂದು ಹೇಳಿ ಹೋದರು. ಸರ್, ನಿಮಗೂ ಸ್ವಲ್ಪ ಇಂಜುರಿ ಆಗಿದೆ ಎಂದು ನರ್ಸೊಬ್ಬರು ಹೇಳಿದಾಗ ಇಟ್ಸ್ ಓಕೆ ಎಂದ ವಿವೇಕ್ನನ್ನು ನೋಡಿ ಡಾಕ್ಟರ್, ಮಿಸ್ಟರ್ ವಿವೇಕ್, ಶೀಸ್ ಓಕೆ, ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಿ, ಒಂದು ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ತಗೊಳ್ಳಿ ಎಂದರು. ಗೌತಮ್ ಹಾಸ್ಪಿಟಲ್ಗೆ ಓಡುವ ನಡಿಗೆಯಲ್ಲಿ ಬಂದನು. ವಿವೇಕ್ ಫೋನ್ ಮಾಡಿ ವಿಷಯ ತಿಳಿಸಿದ್ದನು. ಒಂದು ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದವನು ಅರ್ಧದಲ್ಲೇ ಬಿಟ್ಟು ಬಂದಿದ್ದನು. ಅವನ ಮುಖದಲ್ಲಿ ಭಯದ ಗೆರೆಗಳು ಆಳವಾಗಿ ಮೂಡಿ ಕಣ್ಣಲ್ಲಿ ನೋವಿನ ಹನಿಗಳು ಮಡುಗಟ್ಟುತ್ತಿದ್ದವು. ಅವಳ ಹತ್ತಿರ ಬಂದು ಅವಳ ಕೈ ಹಿಡಿದು ನಿಂತವನ ಹೃದಯ ಒಮ್ಮೆ ಮಮ್ಮಲ ಮರಗಿತ್ತು. ಪ್ರಣತಿ ಎಂದವನು ಅವಳ ಕೈ ಹಿಡಿದುಕೊಂಡನು. ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಅಲ್ಲಿದ್ದ ನರ್ಸ್, ಮೇಡಮ್ಗೆ ಇನ್ನೇನು ಪ್ರಜ್ಞೆ ಬರುತ್ತೆ ಸರ್, ನೀವು ಪ್ಯಾನಿಕ್ ಆಗಬೇಡಿ ಎಂದಳು. ಅಷ್ಟರಲ್ಲಿ ಡ್ರೆಸ್ಸಿಂಗ್ ಮಾಡಿಸಿಕೊಂಡು ಬಂದನು ವಿವೇಕ್. ಅವನತ್ತ ನೋಟ ಬೀರಿದ ಗೌತಮ್ ಹುಬ್ಬುಗಳು ಸಂಕುಚಿಸಿದವು. ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ ವಿವೇಕ್? ಅವನ ಧ್ವನಿ ಗಡುಸಾಗಿತ್ತು. ಇಲ್ಲ ಬಾಸ್, ಕೂದಲೆಳೆಯಲ್ಲಿ ನಾವು ಸೇಫ್ ಆದ್ವಿ. ಐ ಥಾಟ್ ಇದು ಪ್ರೀಪ್ಲ್ಯಾನ್ಡ್ ಅಂತ ಎಂದು ತನ್ನ ಮನದ ಅನುಮಾನವನ್ನು ಹೊರಹಾಕಿದನು. ಏನು ಹೇಳ್ತಾ ಇದೀಯಾ? ಗೌತಮ್ ಕಣ್ಣುಗಳು ಕಿರಿದಾದವು. ಎಸ್ ಬಾಸ್, ಆ ಲಾರಿ ಆಪೋಸಿಟ್ ಡೈರೆಕ್ಷನ್ನಿಂದ ಬಂತು, ಮತ್ತು ಸ್ಲೋ ಆಗಿ ಬರ್ತಾ ಇದ್ದಿದ್ದು ಹತ್ತಿರ ಆದಮೇಲೆ ಫಾಸ್ಟ್ ಆಯಿತು ಎಂದವನು ಹಿಂದಿನ ದಿನ ದಯಾನಂದ್ ಬಂದಿದ್ದ ವಿಷಯ ತಿಳಿಸಿ ಅವರ ನಡುವೆ ಆದ ಮಾತುಕತೆಯನ್ನು ಹೇಳಿದನು. ಡ್ಯಾಮಿಡ್, ಇದನ್ನು ಮೊದಲೇ ಯಾಕೆ ಹೇಳಲಿಲ್ಲ? ಅವನತ್ತ ಧಾವಿಸಿದವನು ಅವನ ಕಾಲರ್ ಹಿಡಿದನು. ಸಾರಿ ಬಾಸ್, ಅದು ಪ್ರಣತಿ ಇದೇನು ದೊಡ್ಡ ವಿಷಯ ಅಲ್ಲ, ಬಿಟ್ಬಿಡಿ ಅಂದಿದ್ರು ತಳಮಳದಿಂದ ಹೇಳಿದನು. ಒಂದು ಸಣ್ಣ ನಿರ್ಲಕ್ಷ್ಯ ಇಂದು ದೊಡ್ಡ ಅನಾಹುತಕ್ಕೆ ಕಾರಣವಾಗಿತ್ತು. ತಲೆ ಸವರಿ ಯೋಚನೆಗೆ ಬಿದ್ದ ಗೌತಮ್ ಕ್ಷಣ ಬ್ಲ್ಯಾಂಕ್ ಆದನು. ಅವನ ಕಡೆ ನೋಡಿದ ವಿವೇಕ್, ಈಗ ಜಾಸ್ತಿ ಯೋಚಿಸಬೇಡ, ಮೊದಲು ಪ್ರಣತಿ ಹುಷಾರಾಗಲಿ ಎಂದನು. ಹೇಗೆ ಸುಮ್ಮನಿರಲಿ? ಹೇಗೆ ಮಲಗಿದಾಳೆ ನೋಡು, ಈ ರೀತಿ ನೋಡೋಕ್ಕೆ ನನ್ನ ಕೈಲಿ ಆಗಲ್ಲ ವಿವೇಕ. ಭಾವುಕನಾದನು ಗೌತಮ್. ವಿವೇಕ್, ಎಚ್ಚರವಾಗಿದ್ದಳು ಪ್ರಣತಿ. ಅದನ್ನು ಗಮನಿಸಿದ ನರ್ಸ್ ಡಾಕ್ಟರನ್ನು ಕರೆತರಲು ಓಡಿದ್ದಳು. ಅವಳ ಬಳಿಗೆ ಓಡಿದ ವಿವೇಕ್ ಅವಳ ಕೈ ಹಿಡಿದುಕೊಂಡನು. ಅವಳ ಪಕ್ಕವೇ ನಿಂತ ಗೌತಮ್ ಹನಿ ತುಂಬಿ ಅವಳನ್ನೇ ನೋಡುತ್ತಿದ್ದನು. ನೀನೇನೂ ಆಗಿಲ್ಲ ಅಲ್ವಾ? ಮೆಲುವಾಗಿ ಕೇಳಿದಳು. ಏನೂ ಆಗಿಲ್ಲ ಕಣೋ, ಗಾಬರಿ ಮಾಡ್ಕೋಬಾರ್ದಮ್ಮ ಸಮಾಧಾನಿಸಿದನು ವಿವೇಕ್. ವಿವೇಕ್ ಎಂದು ಬಿಕ್ಕಿದ ಪ್ರಣತಿ ಮುಖ ತಿರುಗಿಸಿದಳು. ಅದನ್ನು ನೋಡಲಾಗದೆ ಗೌತಮ್ ಕೈ ಚೆಲ್ಲಿ ನಿಂತ. ಪುಟ್ಟ, ನನಗೇನೂ ಆಗಿಲ್ಲ, ನೋಡಿಲಿ ನಾನು ಆರಾಮಾಗಿದ್ದೀನಿ ಅವಳನ್ನು ಓಲೈಸಿ ಸಮಾಧಾನಿಸಿದನು. ಪ್ರಣತಿಯ ಕಣ್ಣುಗಳು ಗೌತಮ್ ಕಡೆಗೊಮ್ಮೆ ನೋಡಿದರೆ ಅವಳ ನೋಟ ತಪ್ಪಿಸಿದನು ಗೌತಮ್.
ಆ ವಾರ್ಡ್ನ ಮೌನ ತಾಳಲಾರದೆ ಅವರಿಬ್ಬರನ್ನು ಮಾತನಾಡಲು ಬಿಟ್ಟು ಜ್ಯೂಸ್ ತರುವುದಾಗಿ ಹೇಳಿ ಹೊರ ನಡೆದನು ವಿವೇಕ್. ನನಗೇನೂ ಆಗಿಲ್ಲ, ಗಾಬರಿ ಆಗೋದೇನು ಬೇಡ. ಎತ್ತಲೋ ಮುಖ ತಿರುಗಿಸಿ ಹೇಳಿದವಳ ಬಳಿ ಬಂದು ಕುಳಿತು ಅವಳ ಕೈ ಹಿಡಿದು ಬಿಕ್ಕಿದನು ಗೌತಮ್. ಅವನ ಹಠಾತ್ ವರ್ತನೆಗೆ ಹೇಗೆ ಪ್ರತಿಕ್ರಿಯಿಸಬೇಕು ತಿಳಿಯದವಳು ಅವನನ್ನೇ ನೋಡುತ್ತಾ ಮಲಗಿದ್ದಳು. ಕೊನೆಗೆ ತಾನೇ ಸೋತಿದ್ದಳು ಅವನೆಡೆಗೆ. ಅವನ ಕೂದಲಲ್ಲಿ ಕೈ ಆಡಿಸುತ್ತಾ, ಹೀಗಳೋದು ನೋಡಿದ್ರೆ ನನಗೆ ಜಗಳ ಮಾಡಬೇಕನ್ಸಲ್ಲ, ನನಗೀಗ ಕೋಪ ಬಂದಿದೆ ಎಂದು ಮುದ್ದು ಮುದ್ದಾಗಿ ಹೇಳಿದಳು. ಅವಳ ಕೈಯದುಮಿದ ಗೌತಮ್ ಮುಗುಳು ನಕ್ಕ. ನೋವಿಗೆ ಮುಖ ಹಿಂಡಿದವಳು ಮೆಲ್ಲಗೆ ತುಟಿ ತೆರೆದಳು. ಬಂದ ಡಾಕ್ಟರ್ ಚೆಕಪ್ ಮಾಡಿ ಹೋಗಿದ್ದರು. ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರೆದು ತಂದಿದ್ದನು ವಿವೇಕ್. ಶಾರದಮ್ಮ ಕಣ್ಣೀರು ಸುರಿಸಿದರು ಅವಳ ಸ್ಥಿತಿಯನ್ನು ಕಂಡು. ಕೊನೆಗೆ ಗೌತಮ್ ಅವರನ್ನು ಸಮಾಧಾನಿಸಿ ಹುಷಾರಾಗಿ ನೋಡಿಕೊಳ್ಳಲು ಹೇಳಿದನು. ಆ ರಾತ್ರಿ ಅಲ್ಲಿಯೇ ಉಳಿದಿದ್ದರು ಗೆಳೆಯರಿಬ್ಬರು. ಎಲ್ಲರ ಊಟ ಮುಗಿದು ಪ್ರಣತಿ, ಗೌತಮ್, ವಿವೇಕ್ ಮಾತನಾಡುತ್ತಾ ಕುಳಿತಿದ್ದರು. ಟಿಂಗ್ ಸಂದೇಶ ಬರಲು ಮೊಬೈಲ್ ತೆರೆದು ನೋಡಿದಳು ಪ್ರಣತಿ. ಓರೆ ನೋಟದಲ್ಲೇ ಅವಳನ್ನು ಗಮನಿಸಿದ ಗೌತಮ್. ಮೊದಲು ಕಿರಿದಾದ ಅವಳ ಕಂಗಳು, ನಂತರ ಹುಬ್ಬುಗಳು ಗಂಟಾದವು. ಮೌನವಾಗಿ ಮೊಬೈಲ್ ಆಫ್ ಮಾಡಿ ಇಟ್ಟಳು. ಆ ನಂತರ ಅವಳು ಮೌನವಾಗಿ ಏನನ್ನೋ ಗಾಢವಾಗಿ ಯೋಚಿಸುತ್ತಾ ಕುಳಿತು ಬಿಟ್ಟಳು. ವಿವೇಕ್ ಮಾತಿಗೆ ಆಗೊಮ್ಮೆ ಈಗೊಮ್ಮೆ ತಲೆ ಆಡಿಸುತ್ತಿದ್ದಳು. ಅವಳನ್ನೇ ನೋಡುತ್ತಿದ್ದ ಗೌತಮ್ ಮನದಲ್ಲಿ ಅನುಮಾನ ಮೂಡಿತ್ತು. ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.